ಒಳ್ಳೆ ಆಫರ್ ಜೊತೆಗೆ ಸರ್ವಿಸ್ ಕೊಟ್ಬಿಡೋಣ. ಸರ್ವಿಸ್ ಯಾರು ಸರ್ವಿಸ್ ಕೊಡಲ್ಲ, ಕಂಪ್ಲೀಟ್ ಸರ್ವಿಸ್ ಕೊಟ್ಬಿಡೋಣ ಫ್ರೀ ಆಗಿ. ಮಾರ್ಕೆಟ್ ಇವತ್ತು 6.5 ಹಾಕೊಂಡಿದ್ದಾರೆ. ನೀವ್ ಎಲ್ಲಾ ಕಡೆ ಕಂಪೇರ್ ಮಾಡ್ಕೊಳ್ರಿ ಬೇಕಾರೆ. ಟಾರ್24, ಸ್ಪಿನ್ನಿ, OLX ಎಲ್ಲಾ ಕಡೆ ಕಂಪೇರ್ ಮಾಡ್ರಿ. ಫೈನಲ್ ಟು ಫೈನಲ್ ಬರೀ 5.5 ಲಕ್ಷ ಕೊಡ್ತೀನಿ, 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಇದಕ್ಕೂ 50,000 ತಗೊಂಬನ್ನಿ ಮಾಡ್ಕೊಡ್ತೀನಿ. ಮಾರ್ಕೆಟ್ ಇವತ್ತು 8.5 ಇಂದ 9 ಲಕ್ಷ ಹಾಕೊಂಡಿದ್ದಾರೆ. ಫೈನಲ್ ಟು ಫೈನಲ್ ಬರೀ 7 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. ಮಾರ್ಕೆಟ್ ಅಲ್ಲಿ ಸಿಂಗ್ರೆ ಚೆಕ್ ಮಾಡ್ಕೊಳ್ಳಿ ಬ್ರದರ್, ಎಲ್ಲ 4 ಲಕ್ಷ 4 ಚಿಲ್ಲರೆ ಹಾಕೊಂಡವ್ರೆ. ಸಿಂಗ್ರೆ ಬರೀ 3,25,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಫೈನಲ್ ನೆಗೋಷಿಯಬಲ್ ಇಲ್ಲ. ಮತ್ತೆ ಅರ್ಧ ಗಂಟೆ ಕೂತ್ಕೊ ನಾನು 5,000 ಏರ್ಸ್ತೀನಿ, ನೀವು 5,000 ಇಳ್ಸೋ ಆ ವ್ಯವಹಾರ ಇಲ್ಲ. ಫೈನಲ್ ಟು ಫೈನಲ್ 5.5 ಲಕ್ಷ ಫೈನಲ್ ಟು ಫೈನಲ್, ನೋ ನೆಗೋಷಿಯಬಲ್ ಬ್ರೋ. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡೋಣ. ಬರೀ 4,25,000 ರೂಪಾಯಿ ಫೈನಲ್ ಮಾಡ್ಕೊಟ್ಬಿಡೋಣ ಬ್ರದರ್. 3,60,000 ರೂಪಾಯಿ ಫೈನಲ್ ಕೊಟ್ಬಿಡೋಣ. 3.60ಕ್ಕೆ ಬರೀ ಈ ಗಾಡಿ ಬಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. 3.5 ಲಕ್ಷಕ್ಕೆ ನಿಮ್ ಬರೀ ಇಯರ್ ಅಂಡ್ ಸೇಲ್ಗೆ ಬ್ರದರ್. 2019 ಮಾಡಲ್ ಗಾಡಿ, ಲೋನ್ 4.25 ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ. 5.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ರಿಜಿಸ್ಟ್ರೇಷನ್ ಮಾಡ್ತೀರಾ 6 ಲಕ್ಷ. ಎರಡರಲ್ಲಿ ಯಾವ್ದಾರ ತಗೊಳ್ರಿ. ಅಷ್ಟದಲ್ಲಿ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ ಸಿಸ್ಟಮ್ ಎಲ್ಲ ಬರೋಂತ ಗಾಡಿಗೆ ಬರೀ 2,65,000 ಗಾಡಿ ಕೊಟ್ಬಿಡೋಣ. ಒಂದು 2 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗು ಎಲ್ಲ ಇರೋಂತ ಗಾಡಿ ಬರೀ 2,60,000 ಕೊಟ್ಬಿಡೋಣ. 2,60,000ಕ್ಕೆ 2014 ಮಾಡಲ್ ಗಾಡಿ. ಆಮೇಲೆ ಸ್ಯಾಂಟ್ರಾಗ್ ಯಾಕೆ ಸರ್ ಇಷ್ಟೊಂದು ರೇಟ್ ಅಂತ ಹೇಳ್ಬಿಟ್ಟಿರ ಕೊಟ್ಬಿಡೋಣ. 2 ಲಕ್ಷಕ್ಕೆ 14 ಮಾಡಲ್ ಡಿಸೈರ್ ಗಾಡಿ ಬಂದು 10.5 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಏನ್ ಬೈ ಹೇಳಿ, ಏನ್ ಬರ್ತದೆ ಹೇಳಿ ಈಗ? ನ್ಯೂ ಇಯರ್ ಮತ್ತೆ ಒಳ್ಳೆ ಆಫರ್ ಅಲ್ಲಿ ಗಾಡಿ ಆಗರೆ ಒಳ್ಳೆ ಆಫರ್ ಜೊತೆಗೆ ಸರ್ವಿಸ್ ಕೊಟ್ಬಿಡೋಣ. ಸರ್ವಿಸ್ ಯಾರು ಸರ್ವಿಸ್ ಕೊಡಲ್ಲ, ಕಂಪ್ಲೀಟ್ ಸರ್ವಿಸ್ ಕೊಟ್ಬಿಡೋಣ ಫ್ರೀ ಆಗಿ. ಫ್ರೀ ಆಗಿ ದುಡ್ಡು ಇಲ್ದಲೆ ಫ್ರೀ ಸರ್ವಿಸ್. ಗಾಡಿ ವಿತ್ ಹೋಲ್ಸೇಲ್ ಪ್ರೈಸ್. ಸರಿ, ಇದೆಲ್ಲ ಹೇಳ್ಬಿಡ್ತಾ ಇದೀವಲ್ಲ, ಅಡ್ರೆಸ್ ಹೇಳ್ತಾ ಇಲ್ವಲ್ಲ ನಾವು? ಬನ್ನೇರ್ಘಟ್ಟ ಮೇನ್ ರೋಡ್, ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯ ನಗರ ಅಂತ ಹೇಳ್ಬಿಟ್ಟು ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ IND ಕಾರ್ಸ್ ಅಂತ ಸರ್ಚ್ ಮಾಡಿದ್ರು ಸಾಕು, ಸಿಕ್ಬಿಡುತ್ತೆ. ಗೂಗಲ್ ಅಲ್ಲಿ IND ಕಾರ್ಸ್ ಅಂತ ಬರೀ IND ಕಾರ್ಸ್ ಅಂತ ಸರ್ಚ್ ಮಾಡಿ ಸಾಕು, ಸಿಕ್ಬಿಡುತ್ತೆ. ಲೋನ್ ಯಾವ ಮಾಡಲಿಂದ ಆಗುತ್ತೆ? ಸ್ಯಾಲ್ರಿಡ್ ಪರ್ಸನ್ ಇದ್ದು ಮಿನಿಮಮ್ 30,000 ಸ್ಯಾಲ್ರಿ ಇದ್ದು, ಯಾವುದೇ ತರ ಕಮಿಟ್ಮೆಂಟ್ ಇಲ್ಲ, ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅಂದ್ರೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ತೀನಿ. ಎಲ್ಲಾ ಗಾಡಿಗೂ ಪರ್ಸನಲ್ ಲೋನು ಮಾಡ್ತೀನಿ, ಕಾರ್ ಲೋನು ಮಾಡ್ತೀನಿ. ಎರಡು ಮಾಡ್ತೀನಿ, ಏನ್ ತೊಂದ್ರೆ ಇಲ್ಲ. 0 ಡೌನ್ ಪೇಮೆಂಟ್ ಬೇಕಾ? 0 ಡೌನ್ ಪೇಮೆಂಟ್ ಮಾಡ್ತೀನಿ. ಕಂಡೀಷನ್ ಒಂದೇ, 30,000 ಮಿನಿಮಮ್ ಸ್ಯಾಲ್ರಿ ಇರಬೇಕು, ಯಾವುದೇ ತರ ಕಮಿಟ್ಮೆಂಟ್ ಇರಬಾರ್ದು, ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿರ್ಬೇಕು. ಇತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡೋಣ. ಎಷ್ಟಿದೆ ಕಾರ್ಗಳು ಇವತ್ತು ಆಲ್ಮೋಸ್ಟ್ ಒಂದು 50 ಗಾಡಿ ಇದಾವೆ. ಎಲ್ಲ ನ್ಯೂ ಮಾಡೆಲ್ ಇದೆ, 2021 ಮಾಡೆಲ್ ಇದೆ, 16 ಮಾಡೆಲ್ ಇದೆ, 18 ಮಾಡೆಲ್ ಇದೆ, ಅದ್ರ ಜೊತೆಗೆ 14 ಮಾಡೆಲ್ ಇದೆ, 2022 ಮಾಡೆಲ್ಸ್ ಇದಾವೆ, ನ್ಯೂ ಮಾಡೆಲ್ ಎಲ್ಲ ಇದಾವೆ. ಲೋನ್ ಆಗವೆ. ನಿಮ್ ಪಕ್ಕನೇ ಇದೆಯಲ್ಲ 2021 ಮಾಡಲೇ ಸ್ಪೋರ್ಟ್ಸ್, 2021 ಮಾಡೆಲ್ ಗ್ರ್ಯಾಂಡ್ ಐಟನ್ ನಿಯೋಸ್ ಇದು. ಶೋರೂಮ್ ಪ್ರೈಸ್ 100 ಪ್ರೈಸ್ ಇವತ್ತಿಂದು 9 ಲಕ್ಷ ಚಿಲ್ಲರೆ ಇದೆ. ಸ್ಪೋರ್ಟ್ಸ್ ವೇರಿಯಂಟ್ ಚೆಕ್ ಮಾಡಿ, ಆಮೇಲೆ ಯಾವ್ದಾವ್ದು ವೇರಿಯಂಟ್ ಚೆಕ್ ಮಾಡಬೇಡಿ, ಸ್ಪೋರ್ಟ್ಸ್ ವೇರಿಯಂಟ್ ಚೆಕ್ ಮಾಡಿ. 2021 ಮಾಡಲ್, ಸಿಂಗಲ್ ಓನರ್, 70,000 ಏನ್ ಓಡಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ರೆ ಟೈರ್ ಚೆಕ್ ಮಾಡ್ಕೋಬಹುದು ನೀವು. 80% ಅಲ್ಲ 100% ಟೈರ್ಸ್ ಇದೆ ವಿತ್ ಅಲಾವಿಲ್. ಸ್ಪೋರ್ಟ್ಸ್ ಅಲ್ಲಿ ಅಲಾವಿಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಲಿ. ಗಾಡಿಲಿ ಏನು 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಮಾರ್ಕೆಟ್ ಇವತ್ತು 6.5 ಹಾಕೊಂಡಿದ್ದಾರೆ. ನೀವ್ ಎಲ್ಲಾ ಕಡೆ ಕಂಪೇರ್ ಮಾಡ್ಕೊಳ್ರಿ ಬೇಕಾರೆ. ಟಾರ್24, ಸ್ಪಿನ್ನಿ, OLX ಎಲ್ಲಾ ಕಡೆ ಕಂಪೇರ್ ಮಾಡ್ರಿ. ಫೈನಲ್ ಟು ಫೈನಲ್ ಬರೀ 5.5 ಲಕ್ಷ ಕೊಡ್ತೀನಿ. ಲೋನ್ ಅಲ್ಲಿ ಹೋದ್ರೆ ಬರೀ 50,000 ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. 50,000 ಬರೀ 50,000 ಡೌನ್ ಪೇಮೆಂಟ್ ತಗೊಂಬನ್ನಿ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಆರಾಮಾಗಿ 16+ ಮೈಲೇಜ್ ಕೂಡ ಬರುತ್ತೆ. 16 to 18 ನೀವು 60 to 80 ಓಡಿಸಿದ್ರಿ ಅಂದ್ರೆ ಆರಾಮಾಗಿ ನಿಮ್ಗೆ 20 ಬರುತ್ತೆ. ನ್ಯೂ ಮಾಡಲ್ 20 ಗ್ರ್ಯಾಂಡ್ ಐಟನ್ ನಿಯೋಸ್, ಒಳ್ಳೆ ಕಂಫರ್ಟ್ ಬರುತ್ತೆ, ಒಳ್ಳೆ ಗಾಡಿ ಸಕ್ಕದಾಗಿದೆ ಮಾತ್ರ. ನೆಕ್ಸ್ಟ್ ಮಾರುತಿ ಸುಜುಕಿ ಬೆಲೆನೋ 2016 ಮಾಡಲ್, ಇದು ಸಿಂಗಲ್ ಓನರ್. ಇದು ಆಲ್ಮೋಸ್ಟ್ 90,000 ಗಾಡಿ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಎಲ್ಲ ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಇದೆ. ಡೆಲ್ಟಾನೇ ಇವತ್ತು ಮಾರ್ಕೆಟ್. ಡೆಲ್ಟಾ ಅಂದ್ರೆ ಬೇಸಿಕ್, ಸಿಗ್ಮಾ, ಡೆಲ್ಟಾ, ಅದಾದ್ಮೇಲೆ ಜೀಟಾ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರೋದಿದು. ಡೆಲ್ಟಾನೇ ಇವತ್ತು 4.25 ಮಾರ್ತಾ ಇದಾರೆ. ಜೀಟಾ ಇದು 2016 ಮಾಡಲ್, ಸಿಂಗಲ್ ಓನರ್, ಜೀಟಾ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಇದಕ್ಕೂ 50,000 ತಗೊಂಬನ್ನಿ, ಮಾಡ್ಕೊಡ್ತೀನಿ. ಮಿಕ್ಕಿದೆ ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ 90% ಪೆಟ್ರೋಲ್ ಇರೋದು ಸರ್. ಈ ಸರಿ ಯಾವ್ದು ಡೀಸೆಲ್ ಕಮ್ಮಿ, ಪೆಟ್ರೋಲೇ ಇರೋದು. ನೆಕ್ಸ್ಟ್ 2011 ವರ್ಣ
10 ಇದೆ, ವರ್ಣ 11 ಇದೆ. 10 ಬಂದು ಹೊಸ FC ಮಾಡಿದೀವಿ, ಇದು ಇನ್ನೂ 1 ವರ್ಷ ಆದ್ಮೇಲೆ FC ಮಾಡ್ಬೇಕು ಅಷ್ಟೇನೆ. 2010 ಮಾಡಲ್, ಸೆಕೆಂಡ್ ಓನರ್, 85,000 ಗಾಡಿ ಹೊಡಿದೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ. ಇದು ನಿಮ್ಗೆ ಟ್ರಾನ್ಸ್ಮಿಷನ್ ಶೇಪ್ ಬರುತ್ತೆ ಇದು. ಇದನ್ನ ಆ ಗಾಡಿ ಎರಡು ಯಾವ್ದಾರ ತಗೊಳ್ರಿ, ಬರೀ 2,25,000 ರೂಪಾಯಿ ಗಾಡಿ ಕೊಡ್ತೀನಿ. 2,25ಕ್ಕೆ? 2,25,000ಕ್ಕೆ ಬರೀ ವರ್ಣ 2011 ಮಾಡಲ್ ಟ್ರಾನ್ಸ್ಮಿಷನ್ ಕೊಡ್ತಾ ಇದೀನಿ. ಗಾಡಿ ಸೂಪರ್ ಆಗಿದೆ, 1 ರೂಪಾಯಿ ಖರ್ಚು ಮಾಡಬೇಡಿ, ಬನ್ನಿ ನೋಡಿ ತಗೊಂಡೋಗ್ರಿ. ಓಕೆ. ನೆಕ್ಸ್ಟ್ ಕ್ರೆಟಾ ಸರ್, 2017 ಮಾಡಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಕಿಲೋಮೀಟರ್ ಬಂದು 1 ಲಕ್ಷ ರೆಕಾರ್ಡೆಡ್ ಓಡಿದೆ. ಕಂಪ್ಲೀಟ್ ಎಲ್ಲ 1 ಲಕ್ಷ ರೆಕಾರ್ಡೆಡ್ ಓಡಿದೆ. 99 ಸಮಥಿಂಗ್ 1 ಲಕ್ಷ. ಓಕೆ. SX ಬರುತ್ತೆ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಮಾರ್ಕೆಟ್ ಇವತ್ತು 8.5 9 ಲಕ್ಷ ಹಾಕಿದ್ರೆ ಇದಾರೆ. ಫೈನಲ್ ಟು ಫೈನಲ್ ಬರೀ 7 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. 7 ಲಕ್ಷಕ್ಕೆ? 7 ಲಕ್ಷಕ್ಕೆ 2017 ಮಾಡಲ್, ಟಾಪ್ ಅಂಡ್, ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. ಮಾರ್ಕೆಟ್ ಪೂರ್ತಿ ಚೆಕ್ ಮಾಡ್ಕೊಂಡು ತಗೊಂಡೋಗ್ರಿ. ಎಲ್ಲಿ ಬೇಕಾ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ. ವಿತ್ ಶೋರೂಮ್ ಹಿಸ್ಟ್ರಿ ತಗೊಂಡು ಆರಾಮಾಗಿ ಚೆಕ್ ಮಾಡ್ಕೊಳ್ರಿ. ಓಕೆ. ಲೋನ್ ಇದಕ್ಕೆ ಬರೀ 50,000 ಇದಕ್ಕೂ ತಗೊಂಬನ್ನಿ. 50,000? ಬರೀ 50,000 ತಗೊಂಬನ್ನಿ, ಮಾಡ್ಕೊಡ್ತೀವಿ. ಓಕೆ. ಗ್ರ್ಯಾಂಡ್ 10 ಇಯರ್ಸ್, ಬಲೆನೋ ಇವೆಲ್ಲಾನು ಕೂಡ ನಿಮ್ಗೆ 50,000 ಡೌನ್ ಪೇಮೆಂಟ್ ಸಿಗ್ತಾ ಇದೆ. ನಂಬರ್ ನೋಡ್ಕೊಳ್ಳಿ ಬ್ರೋ. ಆಮೇಲೆ ಫಸ್ಟ್ ಆಫ್ ಆಲ್ ಓಹೋ, ಗಾಡಿ ಓಕೆ, ಫುಲ್ ಫ್ಯಾನ್ಸಿ ನಂಬರ್. ಬರೀ ನಂಬರ್ಗೆ 1 ಲಕ್ಷ ಮೇಲ್ ಖರ್ಚು ಮಾಡಿರ್ತಾನ ನಾನು. ಓಕೆ. ಹೆಂಗ್ ಹೋದ್ರು ಬರೀ ಫ್ಯಾನ್ಸಿ ನಂಬರ್. ಟೈರ್ ಕಂಡೀಷನ್ ನೀವು ನೋಡ್ಬೋದು. ಆರಾಮಾಗಿ 50% ಟೈರ್ಸ್ ಇದೆ. ಇನ್ನೂ 10,000 ಆರಾಮಾಗಿ ಓಡಾಡ್ಕೊಳ್ರಿ. ಓಕೆ. ಇದೇ ವರ್ಣ ಹೇಳಿದ ಅವಾಗ್ಲೇ 10 ಮಾಡಲ್, ಟಾಪ್ ಅಂಡ್ SX ಬರುತ್ತೆ. ಇದಕ್ಕೆ ಆಲ್ರೆಡಿ ಹೊಸ ಫ್ರೆಶ್ FC ಎಲ್ಲ ಆಗಿದೆ ಗಾಡಿ. ಬರೀ 2,25,000 ಕೊಡ್ರಿ, ನೇಮ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಟ್ಬಿಡ್ತೀವಿ. 2,25,000ಕ್ಕೆ? ಹೌದು. ಅದು ಕೂಡ ವೈಟ್ ಕಲರ್ ಗಾಡಿ. ವೈಟ್ ಕಲರ್ ವಿತ್ ಡಾಕ್ಯುಮೆಂಟರಿ ರನ್ನಿಂಗ್ ಇರೋಂತ ಗಾಡಿ. ಓಕೆ. ಇದು ಇವಾಗ ನೆನ್ನೆ ಬಂದಿದೆ. ಫುಲ್ ಡೀಟೇಲ್ಸ್ ಇನ್ನೂ ಗೊತ್ತಿಲ್ಲ. 2022 23 ಇದೆ. ಓಕೆ. 24 ಪೂರ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಚೆಕ್ ಮಾಡಿ ನಿಮ್ಗೆ ಕೊಡ್ತೀನಿ. ಓಕೆ. ಈಗ 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ. ಇದನ್ನು ಸಿಂಗಲ್ ಓನರ್ ಗಾಡಿ ಅಂಡ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರೋಂತ ಗಾಡಿ. ಬರೀ 3.5 ಲಕ್ಷಕ್ಕೆ ಈ ಗಾಡಿನೂ ಕೊಡ್ತೀವಿ. ಓಕೆ. ಫೋರ್ಟಿಗೋ ಜನರೇಷನ್ 2. ಜನರೇಷನ್ 2 ಬರುತ್ತೆ, ನ್ಯೂ ಶೇಪ್. ಮೇನ್ ಥಿಂಗ್ ಸಿಂಗಲ್ ಓನರ್, ಟಾಪ್ ಎಂಡ್. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್. ಇದು ಪೆಟ್ರೋಲ್. ಯಾಕೆ ಅಂತಂದ್ರೆ ಈ ಗವರ್ಮೆಂಟ್ ರೂಲ್ಸ್ ಗಳನ್ನ ನಂಬಕ ಅಲ್ವಲ್ಲ ಸರ್. ಪೆಟ್ರೋಲ್ ಇದ್ರೆ ಪೆಟ್ರೋಲ್ ವಿತ್ CNG ಏನಾರ ಮಾಡ್ಕೋಬೋದಲ್ಲ. ಹೌದು. ನೆಮ್ಮದಿಯಾಗಿ ಓಡಾಡ್ಲಿ ಜನಗಳು. ಆಮೇಲೆ ತಗೊಂಡು ದುಡ್ಡ 3 ದಿನಕ್ಕೆ ಹಾಳಾಯ್ತು ಅನ್ನೋ ಟೆನ್ಷನ್ ಬೇಡ. ಆ ಲೆಕ್ಕ. ಲಾಸ್ಟ್ ಟೈಮ್ ಒಂದು ರೀಲ್ ಅಲ್ಲಿ ಯಾವ್ದು ವ್ಯಾಗನರ್ ಕಿಸ್ಕೊಂಡ್ ಐತಲ್ಲ, ಸೋಲ್ಡ್ ಆಗಿದ್ರು ಇನ್ನೂ ಕಾಲ್ ಬರ್ತಾ ಇದಾವೆ. ಓಕೆ. ಈ ಸರಿ ಅದಕ್ಕಿಂತ ಆಫರ್ ಅಲ್ಲಿ ತಂದಿದ್ದೀನಿ. ಲಾಸ್ಟ್ ಟೈಮ್ ಎಷ್ಟಕ್ಕೆ ಹಾಕಿದ್ದು 365ಗೆ. ಈ ಸರಿ ನ್ಯೂ ಶೇಪ್ ಕೊಡೋಣ ಬನ್ನಿ ನಮ್ ಜನಗಳಿಗೆ. ಸಿಂಗ್ರೆ ಲಿಮಿಟೆಡ್ ನೀವು ಚೆಕ್ ಮಾಡ್ತಾ ಇರ್ಬೋದು. ಪ್ರೊಜೆಕ್ಟರ್ ಲೈಟ್ ಎಲ್ಲ ಬರುತ್ತೆ ಗಾಡಿಲಿ. ಪ್ರೊಜೆಕ್ಟರ್ ಲೈಟ್, ಮ್ಯಾಗ್ ವೀಲ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಶೇಪ್ ಚೇಂಜ್ ಇರೋದು ಇದು. 2014 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಕಂಪ್ಲೀಟ್ ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿದೆ ಗಾಡಿ. ಮ್ಯಾಗ್ ವೀಲ್ ಎಲ್ಲ ಬರೋಂತ ಗಾಡಿ. ಮಾರ್ಕೆಟ್ ಅಲ್ಲಿ ಸಿಂಗ್ರೆ ಚೆಕ್ ಮಾಡ್ಕೊಳ್ಳಿ ಬ್ರದರ್. ಎಲ್ಲ 4 ಲಕ್ಷ 4 ಚಿಲ್ಲರೆ ಹಾಕೊಂಡವ್ರೆ. ಸಿಂಗ್ರೆ ಬರೀ 3,25,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ. 325ಕ್ಕೆ? 325ಕ್ಕೆ 2014 ಸಿಂಗ್ರೆ ಲಿಮಿಟೆಡ್ ವೇರಿಯಂಟ್ ಕೊಡ್ತಾ ಇದೀನಿ. ಅದು ಮ್ಯಾಗ್ ವೀಲ್, ಪ್ರೊಜೆಕ್ಟರ್ ಲೈಟ್ ಎಲ್ಲ ಬರೋಂತ ಗಾಡಿ. ವ್ಯಾಗನರ್ ಓಡಿರೋದು 70,000. ಲೋನ್ ಆರಾಮಾಗಿ ಆಗುತ್ತೆ. ಅದು 50,000 ತಗೊಂಬನ್ನಿ. 50,000 ಬರೀ 50,000 ತಗೊಂಬನ್ನಿ. ಈ ಸರಿ 50,000 ಹಬ್ಬ ಮಾಡೋಣ. ಬಟ್ ಡಿಪೆಂಡ್. ನಾನು 50,000 ಅಂದಾಗ ಮತ್ತೆ ಹೇಳ್ತಾ ಇದೀನಿ, ಕಸ್ಟಮರ್ಸ್ಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಮಿನಿಮಮ್ 30,000 ಸ್ಯಾಲರಿ ಇದ್ದು, ಯಾವ್ದೇ ತರ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಮಾತ್ರ. ಇಲ್ಲ ಇವಾಗ ನಾನು ಬರೀ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ತೀನಿ, ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ಡಿಪೆಂಡ್. 70,000 ಆಗ್ಬೋದು, ಲಕ್ಷ ಆಗ್ಬೋದು, ಡಿಪೆಂಡ್. ಲೋನ್ ಅಂತೂ ಆಗುತ್ತೆ. ಆ ತರ ಪ್ರೊಫೈಲ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಡೌನ್ ಪೇಮೆಂಟ್ ಕಮ್ಮಿ. ಸಿಂಪಲ್. ಆಮೇಲೆ ಜನಗಳು ಕಾಲ್ ಮಾಡ್ತಾರೆ, ಸರ್ ವಿಡಿಯೋದಲ್ಲಿ 50,000 ಅಂತ ಹೇಳಿದ್ರಲ್ಲ ಸರ್ ನೀವು ಅಂತ. 50,000 ಅಂತಂದ್ರೆ ಡಿಪೆಂಡ್, ಪ್ರೊಫೈಲ್ ಹಂಗೆ ಇಟ್ಟಿರ್ಬೇಕು. ಅವಾಗ 50,000 ಮಾಡ್ಬೋದು. ನಾವು ಪ್ರೊಫೈಲ್ ಇಡ್ದಲೆ ನಾವು ಮಾಡಿ ಅಂತಂದ್ರೆ ಆಗಲ್ಲ. ಅದನ್ನ ನಾನು ಕ್ಲಿಯರ್ ಮಾಡ್ಬಿಡ್ತಾ ಇರೋದು ಅದಕ್ಕೆ. ಓಕೆ. ನೆಕ್ಸ್ಟ್ ರಿಡ್ಸೋ 2011 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, VXI ವೇರಿಯಂಟ್. ಗಾಡಿ ಬಂದು 85,000 ಗಾಡಿ ಓಡಿದೆ. ಗಾಡಿ ಬಂದು 1 ರೂಪಾಯಿ ಖರ್ಚು ಮಾಡಂಗಿಲ್ಲ. ಗಾಡಿ ವೆಲ್ ಮೇಂಟೈನ್ಡ್ ಇದೆ. ಒಂದು ಬೆಸ್ಟ್ ಟಚ್ ಆಗಿಲ್ಲ ಗಾಡಿ ಇನ್ನೂ. ಫೈನಲ್ 2,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಓಕೆ. 2,60,000ಕ್ಕೆ 2011 ಮಾಡಲ್ ರಿಡ್ಸೋ 260 ಕೊಡ್ತಾ ಇರೋದು. ನೆಕ್ಸ್ಟ್ ಬನ್ನಿ ಸರ್, ಒಳ್ಳೆ ಚಾನ್ಸ್ ಅಲ್ಲಿ ಕೊಟ್ಬಿಡೋಣ. ಡಸ್ಟರ್ 2017 ಮಾಡಲ್, ಸಿಂಗಲ್ ಓನರ್, 83,000 ಏನ್ ನೋಡಿದೆ, ಅಪ್ ಟು ಡೇಟ್ ರೆಕಾರ್ಡೆಡ್. 83,000 RXL ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇವತ್ತು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ರಿ. ಬೇಡ ಅಂದ್ರೆ ಎಲ್ಲಾ ಪೋರ್ಟಲ್ಲೂ ಚೆಕ್ ಮಾಡ್ರಿ. 6.5 6.25 ಹಿಂಗೆಲ್ಲ ಹೇಳ್ತಾ ಇದಾರೆ. ಫೈನಲ್ ನೆಗೋಷಿಯಬಲ್ ಇಲ್ಲ. ಮತ್ತೆ ಅರ್ಧ ಗಂಟೆ ಕೂತ್ಕೊ ನಾನು 5,000 ಏರ್ಸ್ತೀನಿ, ನೀವು 5,000 ಇಳ್ಸು, ಆ ವ್ಯವಹಾರ ಇಲ್ಲ. ಫೈನಲ್ ಟು ಫೈನಲ್ 5.5 ಲಕ್ಷ ಫೈನಲ್. 5.5 ಲಕ್ಷಕ್ಕೆ
2017 ಮಾಡಲ್, ಸಿಂಗಲ್ ಓನರ್, 70,000 ಓಡಿರೋಂಥ ಗಾಡಿ. ಲೋನೇ ಪೂರ್ತಿ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ದಾರೆ, ಎಕ್ಸ್ಟ್ರಾ ಗ್ಯಾರೇಜ್ ಎಲ್ಲ ಫಿಟ್ ಮಾಡಿದ್ದಾರೆ. ಗಾಡಿ ಎಲ್ಲ ಸೂಪರ್ ಆಗಿದೆ. ಇಯರ್ ಅಂಡ್ ಆಫರ್ ಅನ್ಕೊಳ್ಳಿದ 5.5 ಲಕ್ಷಕ್ಕೆ ಬರೀ 17 ನ್ಯೂ ಶೇಪ್ ಕೊಡ್ತಾ ಇದೀನಿ. ಅದು ಕೂಡ ಡಸ್ಟರ್ ಗಾಡಿ ಕೊಡ್ತಾ ಇದೀನಿ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ಗಾಡಿಲಿ. ಓಕೆ. ಟೈರ್ ನೀವು ನೋಡಬಹುದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಗಾಡಿ ಇಲ್ಲಿ ಟೈರ್ಸ್ ಇದಾವೆ. ಏನ್ ₹1 ಖರ್ಚು ಮಾಡಬೇಡಿ. ಸಸ್ಪೆನ್ಷನ್, ಕ್ಲಚ್ ಎಲ್ಲ ಸೂಪರ್ ಆಗಿದೆ. ಓಕೆ. ನೆಕ್ಸ್ಟ್ KUV ಡೀಸೆಲ್, ಒಂದ್ 25 ಮೈಲೇಜ್ ಬೇಕು. ಚಿಕ್ಕ ಗಾಡಿಲೇ ಒಂದ್ 6 ಜನ ಕುತ್ಕೊಂಡು ಹೋಗ್ಬೇಕು ಅಂದ್ರೆ 6 ಸೀಟರ್ ಗಾಡಿ, ಮಿನಿ ಕಾಂಪ್ಯಾಕ್ಟ್ XUV ಅಂತ ಟೈಪ್ ಅಲ್ಲಿ ಅನ್ಕೋಬಹುದಿದ. ಡೀಸೆಲ್ K6 ವೇರಿಯಂಟ್, 2016 ಮಾಡಲ್ ಗಾಡಿ. ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಇದು 50,000 ತಗೊಬಲ್ಲಿ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. 3.5 ಲಕ್ಷ, ಬರೀ 3.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. ಅದು ಕೂಡ ಡೀಸೆಲ್ ವೇರಿಯಂಟ್. ಡೀಸೆಲ್ ಈ ಸರಿ ನೀವು ಏನ್ ಗಮನಿಸ್ತಾ ಇದ್ರಿ ಹೇಳಿ, ಸಿಂಗಲ್ ಓನರ್ ಗಾಡಿಗಳು ಎಷ್ಟು ತರಿಸಿದೀವಿ. ಹೌದು. ಸರಿ ಕಮ್ಮಿ ಬಜೆಟ್ ಅಲ್ಲಿ 8 ಸೀಟು ತುಂಬಾ ಜನ ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ. ಹೌದು. 2012 ಮಾಡಲ್ ಟಾಟಾ ಆರ್ಯ, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಫಿಟ್ ಆಗಿದೆ, ಲೆದರ್ ಸೀಟ್ ಸಮೇತ ಗಾಡಿಲಿ. ಸೆಕೆಂಡ್ ಓನರ್ ಗಾಡಿ ಬಂದು 1 ಲಕ್ಷ ಚಿಲ್ಲರೆ ಹೊಡೈತೆ, 110 ಹೊಡಿದೆ. ಎಲ್ಲ ಗಾಡಿ ರೆಕಾರ್ಡೆಡ್ ಇದೆ, ಸಖತ್ತಾಗಿದೆ. ಫೈನಲ್ ಟು ಫೈನಲ್ ನೋ ನೆಗೋಷಿಯಬಲ್ ಬ್ರೋ. ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡೋಣ. ಟಾಟಾ ಆರ್ಯ 2012 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, 1 ಲಕ್ಷ ಚಿಲ್ಲರೆ ಗಾಡಿ ಓಡಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ. ಓಕೆ. ಅದು ಕೂಡ ಫ್ಯಾಮಿಲಿ ವೆಹಿಕಲ್, 8 ಸೀಟರ್ ಬರುತ್ತೆ. ಅದು ಆನೆ ಗಟ್ಟಿ ನೋಡಿದಿರಲ್ಲ ಟಾಟಾದು. ಮಾತಾಡಂಗಿಲ್ಲ ಸರ್. ಗಾಡಿ ಕ್ವಾಲಿಟಿನೂ ಹಂಗಿದೆ, ಟೈರ್ ಕಂಡೀಷನ್ ಹಂಗಿದೆ. ಆಮೇಲೆ ತಗೊಂಡೋಗಿ ಮತ್ತೆ 50,000 ಖರ್ಚು ಮಾಡ್ಬೇಕು ಅನ್ನಂಗಿಲ್ಲ. ಮೆಕ್ಯಾನಿಕ್ ಇದ್ರೆ ಕರ್ಕ ಬನ್ನಿ, ಚೆಕ್ ಮಾಡಿಸಿ ತಗೊಂಡೋಗಿ, ಅಷ್ಟು ಗ್ಯಾರಂಟಿ. ನೆಕ್ಸ್ಟ್ ಇಕೋ ಸ್ಪೋರ್ಟ್ಸ್, ನಮ್ಮಲ್ಲಿ ತುಂಬಾ ಜಾಸ್ತಿ ಯಾವಾಗ್ಲೂ ಹೋಗೋ ಅಂತ ಗಾಡಿ ಇದು. 2014 ಮಾಡಲ್ ಟೈಟಾನಿಯಂ, ಆಟೋಮೆಟಿಕ್ ವೇರಿಯಂಟ್ ಗಾಡಿ ಇದು. ಗಾಡಿ ಬಂದು ನಿಮ್ಗೆ ಕಿಲೋಮೀಟರ್ ಬಂದು 80,000 ಗಾಡಿ ಓಡಿದೆ. ಗ್ರೇ ಕಲರ್ ಗಾಡಿ. ಗಾಡಿ ಫುಲ್ಲಿ ಟಾಪ್ ಎಂಡ್ ಬರುತ್ತೆ, ಆಟೋಮೆಟಿಕ್. ಬರೀ 4,25,000 ಫೈನಲ್ ಮಾಡ್ಕೊಟ್ಬಿಡೋಣ ಬ್ರದರ್. 4,25,ಕ್ಕೆ 2014 ಆಟೋಮೆಟಿಕ್ ಟೈಟಾನಿಯಂ ಕೊಡ್ತಾ ಇರೋದು. ಆಮೇಲೆ ಬೇಸಿಕ್ ಸರ್ 3.5 ಐತೆ ಅಂತ ಹೇಳ್ಬಿಡ್ರಿ. ಟಾಪ್ ಎಂಡ್ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ ಗಾಡಿಲಿ. ನಾನು ಯಾವಾಗ್ಲೂ ವ್ಯೂವರ್ಸ್ ಹೇಳೋದು ಒಂದೇ, ಕಮ್ಮಿ ಕೊಡ್ತಾ ಇರೋದ್ರೆ ಸುಮ್ನೆ ಕೊಡಲ್ಲ. ನಾನು ಹೇಳೋದು ಕ್ವಾಲಿಟಿ ತಕ್ಕನಾಗ ಪ್ರೈಸಿಂಗ್ ಇದ್ದೇ ಇರುತ್ತೆ. ಹೌದು. ಮೆಕ್ಯಾನಿಕ್ ಕರ್ಕ ಬನ್ನಿ, ಚೆಕ್ ಮಾಡ್ರಿ, ತಗೊಂಡೋಗ್ರಿ, ತಲೆನೇ ಕೆಡ್ಸ್ಕೊಬಿಡ್ರಿ. ಆ ತರ ನಾನು ಹೇಳೋದು. ಡೌನ್ ಪೇಮೆಂಟ್ ಅದಕ್ಕೆ ಆಗ ಇಕೋ ಸ್ಪೋರ್ಟ್ಸ್ಗೆ ಇದಕ್ಕೂ 50,000 ತಗೊಂಬನ್ನಿ ಬ್ರೋ, ಸಾಕು, ಆರಾಮಾಗಿ ಮಾಡ್ಕೊಟ್ಬಿಡೋಣ. ನೆಕ್ಸ್ಟ್ ಜಟ್ಟ ಬೇಕು ಅಂತ ಇರ್ತಾರಲ್ಲ, ಫುಲ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. 2 ಲೀಟರ್ ಇಂಜಿನ್ ಗಾಡಿ, 2012 ಮಾಡಲ್, 3rd ಓನರ್ ಆಗಿದೆ ಗಾಡಿ. ಇದು ನನ್ನ ಪಾರ್ಟ್ನರ್ದೇನೆ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಅವ್ನು ದೊಡ್ಡ ಗಾಡಿ ತಗೋತಾ ಇದ್ದಾನೆ ಅಂತ ಕೊಡ್ತಾ ಇರೋದು. ಗಾಡಿಲಿ LED ಲೈಟ್ಸ್, ಬರೀ ಲೈಟ್ಸ್ ಗೆನೆ ಅವನು ಹತ್ರ ಒಂದ್ 5,000 ಖರ್ಚು ಮಾಡಿದ್ದ. ಲೈಟ್ಸ್, ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್, ಪೊಲೀಸ್ ಲೈಟ್ ಇವೆಲ್ಲ ಇದೆ ಗಾಡಿಲಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆ. 2012 ಮಾಡಲ್, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 3rd ಓನರ್ ಗಾಡಿ. ಬರೀ 3,60,000 ಫೈನಲ್ ಕೊಟ್ಬಿಡೋಣ. 360ಕ್ಕೆ ಬರೀ 360ಕ್ಕೆ ಜಟ್ಟ ನ್ಯೂ ಶೇಪ್ ಕೊಡ್ತಾ ಇದ್ದೀನಿ ಬ್ರದರ್. ಡೀಸೆಲ್ ಗಾಡಿ, ಅದು ಡೀಸೆಲ್ ಗಾಡಿ 2 ಲೀಟರ್ ಇಂಜಿನ್ ಕೊಡ್ತಾ ಇದ್ದೀನಿ. ಬೇಡ, ವೆಂಟರ್ ಬೇಡ. ಇಲ್ಲ ಬೇಡ, ನನಗೆ ಎಲೆಂಟ್ರಾ ಬೇಕು ಅಂದ್ರೆ ಎಲೆಂಟ್ರಾನು ಕೊಡ್ತೀನಿ. ಹ್ಯುಂಡೈ ಎಲೆಂಟ್ರಾ 2013 ಮಾಡಲ್ ಇದು ಗಾಡಿ. ಸೆಕೆಂಡ್ ಓನರ್, ಕಂಪ್ನಿ ಟು ಇಂಡಿವಿಜುವಲ್ ವಿತ್ ಟ್ರಾನ್ಸ್ಫರ್ ಆಗಿದೆ. ಇದು 3rd ಎಂಟ್ರಿನೇ ಬರುತ್ತೆ. ಇದು 3rd ಓನರೇ ಇದೆ. SX ಟಾಪ್ ಅಂಡ್ ಗಾಡಿ. ಇದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡೋಣ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ನೀವು. 4.25, 4.75, 5 ಲಕ್ಷ ಹಿಂಗೆಲ್ಲ ಹಾಕವ್ರೆ. ಇಯರ್ ಅಂಡ್ ಆಫರ್ ಅಲ್ಲಿ 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, SX ಗಾಡಿ. ಇದು ಬರೀ 3,99,000 ಫೈನಲ್ ಮಾಡೋಣ. 399ಕ್ಕೆ ಡೀಸೆಲ್ ಗಾಡಿ 2013 ಹುಂಡೈ ಎಲೆಂಟ್ರಾ ಕೊಡ್ತಾ ಇದ್ದೀನಿ. ಒಂದಲ್ಲ ಅಂದ್ರೆ 2 ಕಡೆ ಚೆಕ್ ಮಾಡ್ಕೊಳ್ರಿ ಬೇಕಾರೆ, ಬೇಜಾರಿಲ್ಲ. ನೆಕ್ಸ್ಟ್ ಜಾಜ್, ಈ ನ್ಯೂ ಇಯರ್ ಆಫರ್, ಇಯರ್ ಅಂಡ್ ಸೇಲ್, ಕ್ಲಿಯರೆನ್ಸ್ ಸೇಲ್ ಅನ್ಕೊಬಿಡೋಣ ಸರ್. 2016 ಮಾಡಲ್, ಸಿಂಗಲ್ ಓನರ್ ಗಾಡಿ. 2015 ಟಾಪ್ ಅಂಡ್ ವೇರಿಯಂಟ್ VE. 2 ಗಾಡಿಲಿ ಯಾವ ಗಾಡಿನಾರು ತಗೊಳ್ಳಿ, ಫೈನಲ್ ಪ್ರೈಸ್ 3,99,000. 399ಕ್ಕೆ ಫೈನಲ್, ನೋ ನೆಗೋಷಿಯಬಲ್. 399. 2 ಕೂಡ ಪೆಟ್ರೋಲ್ ಅಲ್ವಾ? 2 ಪೆಟ್ರೋಲ್. ಓಕೆ. ನೆಕ್ಸ್ಟ್ ಟಾಟಾ ಟಿಯಾಗೋ, 2016 ಮಾಡಲ್, XT ವೇರಿಯಂಟ್, ಸೆಕೆಂಡ್ ಓನರ್, ಪೆಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 70,000 ಗಾಡಿ ಓಡಿದೆ. ಈ ಗಾಡಿ ಬಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಬಿಡೋಣ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಕ್ಕೆ ಟಾಟಾ ಟಿಯಾಗೋ 2016 ಮಾಡಲ್. ಲೋನೇ ಆರಾಮಾಗಿ 3 ಲಕ್ಷ ಆಗತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ. ಮಿಕ್ಕಿದ ಆರಾಮಾಗಿ ತಗೊಂಡೋಗ್ಲಿ, ತೊಂದರೆ ಇಲ್ಲ. ಓಕೆ. ನೆಕ್ಸ್ಟ್ ಕ್ರೇಜ್ ಗಾಡಿ ಬೇಕು ಅಂದ್ರೆ 2006-07ಗೆ ಇವತ್ತು ಮಾರ್ಕೆಟ್ ಅಲ್ಲಿ 2 ಕಾಲ್ ಅಂತ ಇದಾರೆ. 2010 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. 5 ವರ್ಷ FC ಆಗಿದೆ. ಲಾಸ್ಟ್ ಮಂತ್ ರಿನ್ಯೂ ಆಗಿದೆ ಗಾಡಿ. 5 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರ್ ಬಂದು ಬ್ರ್ಯಾಂಡ್ ನ್ಯೂ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ. ಮಾರ್ಕೆಟ್ ಚೆಕ್ ಮಾಡಿ 4 ಲಕ್ಷ, 4.25 ಲಕ್ಷ ಹಿಂಗೆಲ್ಲ ಹಾಕಿದ್ದಾರೆ.
ಫೈನಲ್ ಲೋನ್ ನೆಗೋಷಿಯಬಲ್ ಬ್ರದರ್. ಬರೀ 2,99,000 ಫೈನಲ್ ಮಾಡ್ಬಿಡೋದು. ಸಿವಿಕ್ ಅದುವೆ ಸಿವಿಕ್ ಆಟೋಮೆಟಿಕ್ ಫ್ರೆಶ್ ಡಾಕ್ಯುಮೆಂಟ್, ಫ್ರೆಶ್ ಡಾಕ್ಯುಮೆಂಟ್, ₹1 ಖರ್ಚು ಹಾಕಂಗಿಲ್ಲ ಗಾಡಿಗೆ, ಬರೀ ತಗೋಬೇಕು ಓಡಿಸಾಡ್ಬೇಕು ಅಷ್ಟೇ. ಓಕೆ. ಇದು ಕೂಡ ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಬರೋದು, ಸಿವಿಕಲ್ ಡೀಸೆಲ್ ಬರಲ್ಲ. ಓಕೆ. ನೆಕ್ಸ್ಟ್ ಹೋಂಡಾ ಸಿಟಿ. ಸಿವಿಕ್ ಬೇಡ ಅಂದವ್ರಿಗೆ ಸರ್ ಮೇಂಟೈನ್ ಕಾಸ್ಟ್ಲಿ ಸರ್, ನಮ್ಗೆ ಮೈಲೇಜ್ ಬೇಕು ಅನ್ನೋರಿಗೆ 2012 ಮಾಡಲ್ ವಿ ವೇರಿಯಂಟ್ ನಾನು ಹೇಳ್ತಾ ಇರೋದು. ಟಾಪ್ ಎಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ವೈಟ್ ಕಲರ್ ಗಾಡಿ. ಫೈನಲ್ ಟು ಫೈನಲ್ ಬ್ರದರ್ ಬರೀ 3,25,000 ಕೊಡೋದು. 325ಕ್ಕೆ 12 ಮಾಡಲ್ 10 52 ಮುಕ್ಕಾಲ್ ಹೇಳ್ತಾವ್ರೆ. 12 ಮಾಡಲ್ 3,25,000 ಕೊಡ್ತಾ ಇದೀನಿ. ಓಕೆ. ಒಂದ್ ವೇಳೆ ಹೋಂಡಾ ಸಿಟಿ ಬೇಡ ಸರ್, ನಮ್ಗೆ ಸ್ಕೋಡಾ ಬೇಕು ಅನ್ನೋರಿಗೆ ಮಾಡಲು ಬೇಕು ಅಂತ ಕೇಳ್ತಾರೆ, ಲೋನು ಬೇಕು ಅಂತಾರೆ, ಆಟೋಮೆಟಿಕ್ ಬೇಕು ಅಂತಾರೆ, ಅವಾಗ ಏನ್ ಮಾಡೋದು? ಇದನ್ನ ಕೊಡೋಣ, ಇದನ್ನೇ ಕೊಟ್ಬಿಡೋಣ. ಖಂಡಿತ. 2014 ಮಾಡಲ್ ಟಾಪ್ ಎಂಡ್ ವೇರಿಯಂಟ್, ಮ್ಯಾಕ್ ವಿಲ್, ಇದ್ರಲ್ಲೂ ಆಲ್ಮೋಸ್ಟ್ 80% ಟೈರ್ ಇರೋಂತ ಗಾಡಿನೇ. ಗಾಡಿ ಬಂದು ಗನ್ ಇದ್ದಂಗಿದೆ, ಪೆಟ್ರೋಲ್ ಗಾಡಿ ಇರೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದಕ್ಕೂ ಲೋನ್ ಆಗುತ್ತೆ. ಬರೀ 50,000 ತಗೊಂಬನ್ನಿ, ಫುಲ್ ಕ್ಯಾಶ್ ಅಲ್ಲಿ ಹೋಯ್ತೀರಾ? ಹೋಂಡಾ ಸಿಟಿ ಬೇಡ ಸರ್, ಬನ್ನಿ ರ್ಯಾಪಿಡ್ ಕೊಡ್ತೀನಿ ಬರೀ 3,25,000ಕ್ಕೆ. 325ಕ್ಕೆ 2014 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. ಓಕೆ. 4 10 ಕಡೆ ಚೆಕ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಳ್ರಿ. ಓಕೆ ಸರ್. ನೆಕ್ಸ್ಟ್ ಸರ್ ಕ್ಯಾಪ್ಚರ್ 2019 ಮಾಡಲ್. ಅನ್ಯಾಯ ಅಲ್ವಾ ಇದು? ಆನೆ ಅನ್ಯಾಯ ಯಾಕೆ? ಮೈಸೂರು ನಂಬರ್ ಇದು. ಮೈಸೂರು ಯಾಕೆ ನಾವ್ ಇಟ್ಕೊಳಂಗಿಲ್ವಾ? ನಮ್ ಮೈಸೂರು ನಂಬರ್ ಬೆಂಗಳೂರು ಒಬ್ರಿಗೆ ಬರ್ಕೊಟ್ಬಿಟ್ಟಿದೀವ ಹೆಂಗೆ? ನಾವು ಮೈಸೂರಯ್ಯ, ಕಸ್ಟಮರ್ ಬರ್ತಾನೆ ತಂದಿದ್ದೀನಿ. ಸರಿ, ಕ್ಯಾಪ್ಚರ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ, RXL ಬರುತ್ತೆ ಗಾಡಿ ಬಂದು. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿಲಿ ರೋಡ್ ಕ್ಲಿಯರೆನ್ಸ್ ನೀವು ಚೆಕ್ ಮಾಡ್ಬೋದು. ಈ ಗಾಡಿ ಬಂದಷ್ಟು ಯಾವ್ದಕ್ಕೂ ಬರಲ್ಲ. ಬಿಲ್ಡ್ ಕ್ವಾಲಿಟಿನೂ ಹಂಗೆ ಬರುತ್ತೆ. ಪ್ರೊಜೆಕ್ಟರ್ ಲೈಟು, LED ಫಾಗ್ ಲೈಟ್ ಎಲ್ಲ ಬರುತ್ತೆ ಗಾಡಿಲಿ. ಇದು ಬಂದಾಗ ಶೋರೂಮ್ ರೇಟ್ 13 ಲಕ್ಷ ಗಾಡಿ. ಆನ್ಲೈನ್ ಅಲ್ಲಿ ಗೂಗಲ್ ಬೇಕಾದ್ರೆ ಚೆಕ್ ಮಾಡಿ. ಇವತ್ ಮಾರ್ಕೆಟ್ ಅಲ್ಲಿ 7 ಲಕ್ಷ 7.5 ಲಕ್ಷ ಹಾಕಿದ್ದಾರೆ. ನಿಮ್ ಬರೀ ಇಯರ್ ಅಂಡ್ ಸೇಲ್ಗೆ ಬ್ರದರ್ 2019 ಮಾಡಲ್ ಗಾಡಿ. ಲೋನ್ 4.25 ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ. 5.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 5.5 ಲಕ್ಷಕ್ಕೆ ಬಲೆನೋ ರೈಟ್ ಅಲ್ಲಿ ಕ್ಯಾಪ್ಚರ್ ಕೊಡ್ತಾ ಇದೀನಿ. 2019 ಮಾಡಲ್ ಡೀಸೆಲ್ ಗಾಡಿ, ಅದನ್ನು 2019 ಡೀಸೆಲ್ ಚೆಕ್ ಮಾಡ್ಕೊಂಡು ತಗೊಳ್ರಿ. ಜೊತೆಗೆ ಮೈಸೂರು ನಂಬರ್ ಬೇರೆ, ಮೈಸೂರು ನಂಬರ್ ಕೊಟ್ಟಿದ್ದೀನಿ, ಗಾಡಿನೂ ಹಂಗೆ ಕೊಟ್ಟಿದ್ದೀನಿ. ಓಕೆ. ನೆಕ್ಸ್ಟ್ XCV 500 2014 ಮಾಡಲ್. ಇದು ಬಂದು ಕಸ್ಟಮರ್ದೇ ಗಾಡಿ. ಇದು ಬಂದು 4x4 ಸೆಕೆಂಡ್ ಓನರ್, 85,000 ಗಾಡಿ ಓಡಿದೆ. ಇದು ಹೊರಗಡೆ ಗಾಡಿ ವಿತ್ NOC ತಗೋತೀನಿ ಅಂದ್ರೆ 6.25 ಲಕ್ಷ, ಅಲ್ಲ ಸಾರಿ 5.25 ಲಕ್ಷ. 5.25 ಲಕ್ಷಕ್ಕೆ ವಿತ್ NOC ಸಮೇತ 5.25 ಲಕ್ಷ. ವಿತ್ ರಿಜಿಸ್ಟ್ರೇಷನ್ ಬೇಕಾ 6.5 ಲಕ್ಷ ಕೊಟ್ಬಿಡೋಣ. 6.5 ಲಕ್ಷಕ್ಕೆ ವಿತ್ ರಿಜಿಸ್ಟ್ರೇಷನ್ ಕರ್ನಾಟಕ ಮಾಡಿ ನಾವೇ ಕೊಟ್ಬಿಡೋಣ. ಯಾವ ಮಾಡಲ್ ಅದು? 14 W8 4x4. 4x4. ಓಕೆ. ನೆಕ್ಸ್ಟ್ ಮಜಾಲ್ ಬಾಬಾ ಇನ್ನೊಂದು ಸೇಮ್ XCVಗೆ ಸೇಮ್ ಮರ್ಜ್ ವೆಹಿಕಲ್ ಅಂತ ಹೇಳ್ಬೋದು. ರೆಕ್ಸ್ಟಾನ್ 2014 ಇದು. ಅದಕ್ಕಿಂತ ಒಂದ್ 50,000 ಕಮ್ಮಿಗೆ. ಇದು 4.25 ಲಕ್ಷ ವಿತ್ NOC ರೆಡಿ ಇದೆ ಆಲ್ರೆಡಿ. NOC ಬಂದ್ಬಿಟ್ಟಿದೆ ಆಲ್ರೆಡಿ. ಹಂಗೆ ರಿಜಿಸ್ಟ್ರೇಷನ್ ಮಾಡ್ತೀರಾ 6 ಲಕ್ಷ. 6 ಲಕ್ಷ ಎರಡರಲ್ಲಿ ಯಾವ್ದಾರ ತಗೊಳ್ರಿ. ಓಕೆ. ನೆಕ್ಸ್ಟ್ ಡಸ್ಟರ್ 2014 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 85 PS ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ, 85,000 ಗಾಡಿ ಹೊಡಿದೆ. ಫೈನಲ್ ಟು ಫೈನಲ್ 3.5 ಲಕ್ಷ ಕೊಟ್ಬಿಡೋಣ. 3.5 ಲಕ್ಷ. ಓಕೆ. ಅದು ಕೂಡ ಡಸ್ಟರ್ ಎಕ್ಸಲೆಂಟ್ ಕಂಡೀಷನ್ ಇರುತ್ತದು. ಇಯರ್ ಅಂಡ್ ಸೇಲ್ ಅಲ್ಲಿ ಇವತ್ತೆಲ್ಲ ಫುಲ್ ಧಮಾಕ ಆಫರ್ ಕೊಟ್ಬಿಡೋಣ. ಇವಾಗ ನನಗೆ ಬೇಜಾರಾಗತ್ತೆ. ಯಾಕೆ? ನಾನು ಪೋಲೋ ಕೊಟ್ಬಿಟ್ಟೆ, ಆದ್ರೂ ಕೂಡ ಪೋಲೋ ಮೇಲೆ ಇರೋ ಲವ್ ಅಂತೂ ಕಡಿಮೆ ಆಗಿಲ್ಲ. ಅದಾಗದು ಇಲ್ಲ. ಯಾಕೆಂದ್ರೆ ಅದು ಒಂಥರ ಹುಡುಗರಿಗೆ ಕ್ರೇಜ್ ಅಂತ ಹೇಳ್ಬೋದು. ಮಿನಿ ರಾಕೆಟ್ ಲುಕ್ ನೋಡ ಫೀಲೇ ಬೇರೆ. ಮಾಡಿಫಿಕೇಶನ್ ಗಾದ್ರೂ ಸರಿ, ಶೋಕಿಗಾದ್ರೂ ಸರಿ, ಫ್ಯಾಮಿಲಿ ಯೂಸ್ ಸಕ್ಕತ್ತಾಗಿರುತ್ತೆ. ಪೆಟ್ರೋಲ್ ಗಾಡಿ 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 75,000 ಏನ್ ನೋಡಿದೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಫೈನ್ ಇವತ್ತು ಮಾರ್ಕೆಟ್ ಅಲ್ಲಿ 5.5 ಹಾಕೊಂಡವ್ರೆ. ನಾನು ನೋಡ್ದಂಗೆ 4.25 ಲಕ್ಷ ಕೊಟ್ಬಿಡೋಣ. ಶೋರೂಮ್ ಹಿಸ್ಟ್ರಿ ಸಮೇತ. 16 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್. 16 ಮಾಡಲ್ 16 ಮಾಡಲು ನಾನು ಹೇಳ್ತಾ ಇರೋದು. ಓಕೆ. ನೆಕ್ಸ್ಟ್ ವರ್ನಾ ಫ್ಲೂಡಿಕೋ. ಸರ್ ಓಲ್ಡ್ ಮಾಡ್ಲು ಏನೋ ಕೊಟ್ಬಿಟ್ರಿ, ನ್ಯೂ ಮಾಡ್ಲು ಕೊಡ್ಲಿಲ್ಲ ಅಂದ್ರೆ ಹೌದು. ಅದಕ್ಕೆ ಫ್ಲೂಡಿಕ್ 2012 ಮಾಡಲ್ ಪೆಟ್ರೋಲ್ ಗಾಡಿ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ ಬಂದು ಬರೀ 3.5 ಲಕ್ಷ ಗಾಡಿ ಕೊಟ್ಬಿಡೋಣ. ಇದುವೆ 3.5 ಲಕ್ಷದಲ್ಲಿ ನಿಮ್ಗೆ ಹೋಂಡಾ ಸಿಟಿ ಬೇಕಾ, ರ್ಯಾಪಿಡ್ ಬೇಕಾ, ಇಲ್ಲ ವರ್ನಾ ಬೇಕಾ, ಯಾವ್ದು ಬೇಕಾದ್ರೂ ಆಪ್ಷನ್ ಇಟ್ಟಿದ್ದೀನಿ, ತಗೊಂಡೋಗ್ರಿ. ಓಕೆ. ಇನ್ಕ್ಲೂಡಿಂಗ್ ಸಿವಿಗೂ ಕೂಡ. ಸಿವಿಕ್ ಬೇಕಾ, ಇಲ್ಲಾಂದ್ರೆ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಬೇಕಾ, ಅದನ್ನು ಕೊಟ್ಬಿಡೋಣ. 99,000 ಕೊಟ್ಬಿಡೋಣ. 299ಕ್ಕೆ 2012 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರೀ 2,99,000 ಗಾಡಿ ಕೊಟ್ಬಿಡೋಣ. ಓಕೆ. 2,99,000ಗೆ ಇದೆ ಸರ್. ಇದು ಟೈರ್ ಆಚೆ ಬಂದ್ಬಿಟ್ಟಿದೆ. 1 ಲಕ್ಷ ಆಗುತ್ತೆ ಸರ್. ಸೂಪರ್
2012 ಮಾಡಲು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರೋ ಅಂತ ಗಾಡಿ ಇದು. ಸೂರ್ಯ ಚಾಮಣಿ. ಸನ್ರೂಫ್ ಎಲ್ಲ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಬರೀ ಮಾರ್ಕೆಟ್ ಅಲ್ಲಿ 6.5-7 ಲಕ್ಷ ಹಾಕಿದ್ದಾರೆ 12 ಮಾಡಲ್ ಗಾಡಿ ಸೂಪರ್ಗೆ. ಬರೀ 4,99,000 ಫೈನಲ್ ಮಾಡ್ಬಿಡೋಣ. 499. ಓಕೆ, 4,99,000ಗೆ 4,99,000ಗೆ ಸೂಪರ್ ಸ್ಕೋಡಾ ಸೂಪರ್ ವಿತ್ ಸನ್ರೂಫ್ ಗಾಡಿ ಕೊಟ್ಬಿಡೋಣ. ಓಕೆ, ಫುಲ್ಲಿ ಟಾಪ್ ಎಂಡ್. i20 ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಬ್ರೋ. ಹೇಳಿ. 2010 ಮಾಡಲ್ ಆಸ್ಟಾ ಟಾಪ್ ಎಂಡ್ ಗಾಡಿ. ಹೊಸ FC ಮಾಡಿದೀನಿ, ಹೊಸ ಇನ್ಶೂರೆನ್ಸ್ ಮಾಡಿದೀನಿ. 5 ವರ್ಷ ತಲೆನೇ ಕೆಡ್ಸ್ಕೊಬಿಡ್ರಿ. ಓಕೆ, ಟಾಪ್ ಎಂಡ್ ಅಂತ ಹೇಳ್ತಾ ಇರೋದು. ಕಮ್ಮಿ ಬಜೆಟ್ ಅಲ್ಲಿ ಆರಾಮಾಗಿ ತಗೊಂಡು ಆರಾಮಾಗಿರಿ. ಇನ್ನು 5 ವರ್ಷ ತಲೆನೇ ಕೆಡ್ಸ್ಕೊಳಂಗಿಲ್ಲ ಯಾವ್ದೂ. ಆಸ್ಟಾದಲ್ಲಿ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ ಸಿಸ್ಟಮ್ ಎಲ್ಲ ಬರೋಂತ ಗಾಡಿಗೆ ಬರೀ 2,65,000 ಗಾಡಿ ಕೊಟ್ಬಿಡೋದು. 265ಕ್ಕೆ ಬರೀ 2,65,000 ರೂಪಾಯಿಗೆ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಗಾಡಿ ಟಾಪ್ ಎಂಡ್. ಬೇಸಿಕ್ ಕೊಡ್ತಾ ಇಲ್ಲ, ಆಮೇಲೆ ಎರಾ ಕೊಟ್ಬಿಟ್ಟು ನಾನು ಕಮ್ಮಿ ಕೊಟ್ಟೆ ಅನ್ನೋದಲ್ಲ, ಟಾಪ್ ಎಂಡೇ ಕೊಡ್ತಾ ಇದೀನಿ, ತಗೊಂಡೋಗ್ರಿ. ಓಕೆ, ನೆಕ್ಸ್ಟ್ ಮತ್ತೊಂದು i20 ಡೀಸೆಲ್ ಗಾಡಿ. 18ರಿಂದ 20 ಮೈಲೇಜ್ ಬರುತ್ತೆ. ಇದ್ರಲ್ಲಿ ಮೇನ್ ಏನಂದ್ರೆ ಲಿಮಿಟೆಡ್ ವೇರಿಯಂಟ್, 6 ಸ್ಪೀಡ್ ಗೇರ್ ಬ್ಯಾಕ್ಸ್, 6 ಸ್ಪೀಡ್ ವರ್ನಾ ಇಂಜಿನ್ ಬರುತ್ತೆ ಗಾಡಿಲಿ. ಇದ್ರಲ್ಲಿ ಲಿಮಿಟೆಡ್ ಅಲ್ಲಿ ಬಿಟ್ಟಿದ್ದು ಗಾಡಿಯ 2012 ನ್ಯೂ ಶೇಪ್ ಬರುತ್ತೆ ಗಾಡಿನ. ಇದನ್ನು ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 4 ಚಿಲ್ಲರೆ ಹಾಕವ್ರೆ. ಫೈನಲ್ ನೋ ನೆಗೋಷಿಯಬಲ್ 3.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಕ್ಕೆ ಲಿಮಿಟೆಡ್ ವೇರಿಯಂಟ್ 6 ಸ್ಪೀಡ್ ಗೇರ್ ಬಾಕ್ಸ್ ಡೀಸೆಲ್ ಗಾಡಿ. ನೋಡಿದ್ರ, ಮಂಡ್ಯದ ಸಚಿನ್ ಗೌಡ್ರು ಕೊಡ್ತಾರಂತ ಆಫರ್ ಪ್ರೈಸ್. ಬೇಕಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಕೊಳ್ರಿ ಸರ್. ನೆಕ್ಸ್ಟ್ ಡೀಸೆಲ್ ನೋಡಿದ್ರಿ ಒಳಗಡೆ. ಪೆಟ್ರೋಲ್ ಬೇಕು ಅಂದ್ರೆ 6 ಅಲ್ಲಿ 6 KV100 ಅದು KV100 6 ಸೀಟರ್ ಟಾಪ್ ಎಂಡ್. K8 ಇದು 2016 ಮಾಡಲ್ K8 ಟಾಪ್ ಎಂಡ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ, ಇಲ್ಲ ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ. ಇದನ್ನು 3.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ. 3.5 ಲಕ್ಷಕ್ಕೆ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ಆಪ್ಷನ್. ಇದು ಕೂಡ 50,000 ಡೌನ್ ಪೇಮೆಂಟ್. ಇದು 50,000 ಡೌನ್ ಪೇಮೆಂಟ್. ಓಕೆ, ಇದೆ ಸರ್. ಇದು ಬಡವರ ಬಾದಾಮಿ. ಬಡವರ ಬಾದಾಮಿಲಿ ನ್ಯೂ ಮಾಡಲ್ ಸಿಗೋದ್ ಕಷ್ಟ, ನಿಮ್ಗೆ ಗೊತ್ತು. 5-6 ಮಾಡ್ಲು ಆರಾಮಾಗಿ 110-120 ಸಿಕ್ಬಿಡ್ತವೆ. 2014 ಮಾಡ್ಲು ಗಾಡಿ. ಡಿಸೆಂಬರ್ ಆಲ್ಮೋಸ್ಟ್ 15 ಬರುತ್ತೆ. ಇವತ್ತು 15 i10 ತಗೋತೀನಿ, ಇಲ್ಲ ಅಂತಂದ್ರೆ i20 ತಗೋತೀನಿ ಅಂದ್ರೆ 4 ಲಕ್ಷ 4.5 ಲಕ್ಷ ಹಿಂಗೆಲ್ಲ ಕೇಳ್ತಾರೆ. 2014 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 74,000 ಗಾಡಿ ಓಡಿದೆ. ಗಾಡಿ ಬಂದು 2 ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗು ಎಲ್ಲ ಇರೋಂತ ಗಾಡಿ. ಬರೀ 2,60,000 ಕೊಟ್ಬಿಡ. 2,60,000ಕ್ಕೆ 2014 ಮಾಡಲ್ ಗಾಡಿ. ಆಮೇಲೆ ಸ್ಯಾಂಟ್ರಾಗ್ ಯಾಕೆ ಸರ್ ಇಷ್ಟೊಂದು ರೇಟ್ ಅಂತ ಹೇಳ್ಬಿಟ್ಟಿರಾ? ಮಾಡಲ್ ಇರೋ ಅಂತ ಗಾಡಿ. ಮಾರ್ಕೆಟ್ ಚೆಕ್ ಮಾಡ್ರಿ, 3.5 ಮೇಲೆ ಹಾಕೊಂಡವ್ರೆ. ನಾನ್ ಬರೀ 2.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. 2,60,000ಕ್ಕೆ 2,60,000 ರೂಪಾಯಿಗೆ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಕೋಡಾ ಕಮ್ಮಿ ಬಜೆಟ್ ಅಲ್ಲಿ ಕಲಿತಾ ಇರೋರ್ಗೆ ನೋಡಿ ಒಳ್ಳೆ ಗಾಡಿ ಇದು. 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಳ್ಳೆ ಸ್ಟೈಲ್ ಇರೋಂತ ಗಾಡಿ. ಬರೀ 2,15,000 ರೂಪಾಯಿ ಫೈನಲ್ ಕೊಟ್ಬಿಡ. 2,15,000 2,15,000ಕ್ಕೆ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. 3rd ಓನರ್ 4th ಓನರ್ ಅಲ್ಲ. ಆಮೇಲೆ ಗಾಡಿನ ಮೆಕ್ಯಾನಿಕ್ ಬೇಕಾ ಚೆಕ್ ಮಾಡಿ, ಇಂಜಿನ್ ಚೆಕ್ ಮಾಡಿ ತಗೊಂಡೋಗ್ರಿ. ಓಕೆ, ನೆಕ್ಸ್ಟ್ ಡೀಸೆಲ್ ಮೈಕ್ರಾ 2011 ಮಾಡಲ್ ಗಾಡಿ. ಫೈನಲ್ ಟು ಫೈನಲ್ ಡೀಸೆಲ್ ಗಾಡಿ ಬ್ರೋ. ಟಾಪ್ ಅಂಡ್ XV ಬರುತ್ತೆ. ಬರೀ 1,90,000 ಕೊಟ್ಬಿಡೋಣ. ನಿಸಾನ್ ಮೈಕ್ರಾ ಡೀಸೆಲ್ ಗಾಡಿ 11 1,90,000 ಗಾಡಿ ಕೊಟ್ಬಿಡ. 1,90,000. ಓಕೆ, ನೆಕ್ಸ್ಟ್ i20 17 ಮಾಡಲ್. ಸರ್ ಬರೀ ಓಲ್ಡ್ ಮಾಡಲ್ ಹೇಳ್ಬಿಟ್ರೆ ನ್ಯೂ ಮಾಡಲ್ ಕೊಡಿ ಅಂತ ಕೇಳ್ತಾರಲ್ಲ. 17 ಮಾಡಲ್ ಆಕ್ಟಿವ್ ಇದು. 2017 ಆಕ್ಟಿವ್ ಡೈರೆಕ್ಟ್ ಕಸ್ಟಮರ್ ಗಾಡಿ. 3rd ಓನರ್ ಆಗಿದೆ ಗಾಡಿಗೆ. ಪ್ರೈಸಿಂಗ್ ಅಲ್ಲಿ ಇದೆ. ಮಾರ್ಕೆಟ್ 5.5 ಹಿಂಗೆಲ್ಲ ಹಾಕಿದ್ದಾರೆ. ಬರೀ 4.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ. 4.5 ಲಕ್ಷಕ್ಕೆ ಫೈನಲ್ ಟು ಫೈನಲ್. ಪ್ರೊಜೆಕ್ಟರ್ ಲೈಟು, ಮ್ಯಾಗ್ ವೀಲು, ABS, ಏರ್ ಬ್ಯಾಗು ಎಲ್ಲ ಬರೋ ಅಂತ ಗಾಡಿ. ಫೈನಲ್ ಟು ಫೈನಲ್ 4.5 ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಈ ಕಡೆ ಸರ್ ಬಲೆನೋ. ಓಕೆ, ಸರ್ 18 ಮಾಡಲ್ ಗಾಡಿ ಬ್ರೋ. 2018 ಮಾಡಲ್ ಆಲ್ಫಾ ಟಾಪ್ ಎಂಡ್ ಇದು. ಜೀಟಾಗಿಂತ ಟಾಪ್ ಎಂಡ್ ಇದು. ವಿತ್ ಆಟೋಮೆಟಿಕ್ 30,000 ಹೊಡೈತೆ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ. 30,000 ಹೊಡ್ರಂತದ್ದು. ಬರೀ 30,000 ಆಟೋಮೆಟಿಕ್ 18 ಮಾಡಲ್. ನೀವೇ ಬೇಕಾದ್ರೆ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 6.5 ಮೇಲೆ ಹೊರತು ಒಳಗಡೆ ಅನ್ನೋದು ಒಂದ್ ಮಾತಿಲ್ಲ. 18 ಮಾಡಲ್ಗೆ ಮ್ಯಾನ್ಯುವಲ್ಗೆನೆ ಟಾಪ್ ಎಂಡ್ಗೆ. ಇದು ಬರೀ ಅದು ಆಟೋಮೆಟಿಕ್ ಆಲ್ಫಾ ಟಾಪ್ ಎಂಡ್ ಕೊಡ್ತಾ ಇದೀನಿ ಗಾಡಿನ. ಬರೀ 5,75,000 ರೂಪಾಯಿ ಗಾಡಿ ಕೊಟ್ಬಿಡ. 5,75,000ಕ್ಕೆ 2018 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಬರೀ 30,000 ಓಡಿರೋ ಗಾಡಿ. ಓಕೆ, ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ 2012 ಮಾಡಲ್ ಪೆಟ್ರೋಲ್. ಇದು ಡೈರೆಕ್ಟ್ ಕಸ್ಟಮರ್ ಗಾಡಿ. ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾ ಇದಾರೆ. ಟಾಪ್ ಎಂಡ್ ಡೈರೆಕ್ಟ್ ಕೂರ್ಸ್ಕೊಡ್ತೀನಿ, ನನ್ಗೆ ಹೆಂಗ್ ಕಮಿಷನ್ ಕೊಟ್ಬಿಡಿ ಸಾಕು. 3.5 ಲಕ್ಷ ಕಸ್ಟಮರ್ ಹೇಳ್ತಾ ಇದಾರೆ. ಮುಂದೆ ಬನ್ನಿ, ಇಷ್ಟ ಆಯ್ತಾ ನೋಡ್ರಿ. ಓಕೆ ಆದ್ರೆ ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ, ಸರಿ ಸರ್. ಅಲ್ಲಿ ಸ್ಕೋಡಾ ಫ್ಯಾಬಿಯಾ 2 ಇದೆ ನಿಮ್ಮ ಹತ್ರ. ಹೌದು. ಸಿಯಾಜೋ ಇದು ಕಸ್ಟಮರ್ ಗಾಡಿನೇ. ಮೈಸೂರು ನಂಬರ್ ಇದುವೇ. ಇದು ಕಸ್ಟಮರ್ದೇ ಬಂದಿರೋದು. ಇವಾಗ 17 18 ಇದೆ. ಇದು ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ.
ನಾನು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಅಂದ್ರೆ ಹೊಸ ಗಾಡಿ ಆದ್ರಿಂದ ರೀಸೆಂಟ್ ಆಗಿ ಬಂದಿರೋದ್ರಿಂದ ಹೌದು. ಡೀಟೇಲ್ಸ್ ಲಭ್ಯ ಇರೋದಿಲ್ಲ, ಅದಕ್ಕೋಸ್ಕರ. ಹಾ. ಓಕೆ, ನೆಕ್ಸ್ಟ್. i10 ಹಾ 2013 ಮಾಡಲ್, ಹ್ಮ್. ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 80,000 ಗಾಡಿ ಓಡಿದೆ. ಹ್ಮ್. ಎರಾ ವೇರಿಯಂಟ್ ಬರುತ್ತೆ, ಬರೀ 2,60,000 ಗಾಡಿ ಕೊಟ್ಬಿಡಾರ. 2,60,000. 13 ಮಾಡಲ್ ಕೊಡ್ತಾ ಇರೋದು i10 2,60,000 ಗಾಡಿ ಕೊಟ್ಬಿಡಾರ. 260ಕ್ಕೆ. ಹಾ, ಓಕೆ, ಸ್ವಿಫ್ಟ್ VDI. ತುಂಬಾ ಜನ ಕೇಳ್ತಾ ಇರ್ತಾರೆ. ಹ್ಮ್. 2017 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್ ಇದೆ, 80,000 ಗಾಡಿ ಓಡಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಗಾಡಿಲಿ. ನೀವು ಚೆಕ್ ಮಾಡ್ಕೋಬಹುದು. ಗಾಡಿ ಮಾತ್ರ ಮಾರ್ಕೆಟ್ ಇವತ್ತು 5.5 ಅಂತ ಹಾಕೊಂಡಿರ್ತಾರೆ. ಡೀಸೆಲ್ ಸಿಗೋದೇ ಕಷ್ಟ ಚೆನ್ನಾಗಿರೋ ಗಾಡಿಗಳಲ್ಲಿ. 4,90,000 2017 ಮಾಡಲ್ ಡೀಸೆಲ್ ಗಾಡಿ ಕೊಟ್ಬಿಡೋಣ. 17 ಮಾಡಲ್. 17 ಡೀಸೆಲ್ ಮೈನ್. ಪೆಟ್ರೋಲ್ ಆಗಿದ್ರೆ ಆಪಲ್ ಶೇಪ್ ಕೊಟ್ಬಿಡ್ತಾ ಇದೆ. 17 ಡೀಸೆಲ್ ಓಕೆ, ಆಪಲ್ ಶೇಪ್ ಗಾಡಿ ಕೊಡ್ತಾ ಇದೀನಿ. ಸ್ವಿಫ್ಟ್ ಬೇಡ, ಆನರ್ಗೆ. ಡಿಸೈರ್ ಹ್ಮ್. ಗಾಡಿ ಇದು ಕಸ್ಟಮರ್ದು ಅವರೇಜ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಇಂಜಿನ್ ಚೆನ್ನಾಗಿದೆ, ಸಣ್ಣ ಪುಟ್ಟ ರೀಫಪ್ ಮಾಡ್ಬೇಕು. 2014 ಡೆಲ್ಲಿ ಗಾಡಿ ಇದು, Okay. ವಿತ್ NOC ಸಮೇತ 2 ಲಕ್ಷ ಕೊಟ್ಬಿಡಾರ. 2 ಲಕ್ಷಕ್ಕೆ 14 ಮಾಡಲ್ ಡಿಸೈರು. ಡಿಸೈರ್ ಆರಾಮಾಗಿ ಊರ್ ಕಡೆ ಓಡಾಡಕ್ಕೆ ಬೆಸ್ಟ್, ಕಮ್ಮಿ ರೇಟ್ ಅಲ್ಲಿ. ಹಾ ಹಾ, ಇದು ಸರ್, ಇದು ಇದೆಯಾ? ಇನೋವಾ ಹಾ 2014 ಮಾಡಲ್, ವಿ ವೇರಿಯಂಟ್ ಡೀಸೆಲ್, ಹಾ 1 ಲಕ್ಷ ಚಿಲ್ಲರೆ ಹೊಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಇದೆ. ಗಾಡಿ ಬಂದು 10.5 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬನ್ನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಆಗುತ್ತೆ ಅದ್ರಲ್ಲಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಓಕೆ, ನೆಕ್ಸ್ಟ್ ಸರ್, XUV3X. ಇಲ್ಲ ಸರ್, ಅದು ನಮ್ದು ಓನ್ ಯೂಸ್ ಗಾಡಿ. ಅವನು ಕೊಡಲ್ಲ. ಮೈಸೂರಿಗೆ. ಇಲ್ಲ ನಮ್ದು ಅದು.